ಇನ್ನು ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಕದನ ವಿರಾಮಕ್ಕೆ ಡೊನಾಲ್ಡ್ ಟ್ರಂಪ್ ಶಾಂತಿ ಸೂತ್ರ ರೆಡಿ ಮಾಡಿದ್ದಾರೆ. ಪಾಕಿಸ್ತಾನದ ಮೂಲಕ ಅಮೆರಿಕವು ಇರಾನ್ಗೆ 15 ಅಂಶಗಳ ಯುದ್ಧ ವಿರಾಮ ಮತ್ತು ಶಾಂತಿ ಯೋಜನೆಯನ್ನ ಕಳುಹಿಸಿದೆ. ಇನ್ನು ಈ ಯೋಜನೆ ಇರಾನ್ನ ಕ್ಷಿಪಣಿ ಹಾಗೂ ಅಣು ಕಾರ್ಯಕ್ರಮಗಳು ಮತ್ತು ಸಮುದ್ರ ಮಾರ್ಗಗಳ ವಿಚಾರವನ್ನ ಒಳಗೊಂಡಿದೆ. ಜೊತೆಗೆ ಇರಾನ್ ಪರಮಾಣು ರಹಿತ ಇಂಧನ ಮತ್ತು ಹರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ದೊಡ್ಡ ಗಿಫ್ಟ್ ಅನ್ನ ನೀಡಿದೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇದು ಬಹಳ ದೊಡ್ಡ ಗಿಫ್ಟ್, ಅಪಾರ ಪ್ರಮಾಣದ ಹಣಕ್ಕೆ ಸಮಾನವಾಗಿದೆ. ಇದು ನಾನು ಮಾಡಿದ ಬಹಳ ಒಳ್ಳೆಯ ಕೆಲಸ ಅಂತ ಬೆನ್ನು ತಟ್ಟಿಕೊಂಡಿದ್ದಾರೆ. ಆದರೆ ಯಾವ ಉಡುಗೊರೆ ಅನ್ನೋದರ ವಿವರಗಳನ್ನ ಟ್ರಂಪ್ ಹಂಚಿಕೊಂಡಿಲ್ಲ. Showed me is that we're dealing with the right people. Actually, they gave us a present, and the present arrived today. It was a very big present worth a tremendous amount of money. And I'm not going to tell you what that present is, but it was a very significant prize. And they gave it to us, and they said they were going to give it. So that meant one thing to me: we're dealing with the right people. Is that nuclear related? No, it wasn't nuclear related. It was oil and gas related. And it was a very nice thing they did. But what it showed me is that we're dealing with the right people. Actually, they gave us a present, and the present arrived today. ಇವರು Yes. ಮತ್ತೆ ಕಂಡೀಷನ್ಸ್ ಈಗ ಮತ್ತೆ ಕಂಡೀಷನ್ಸ್ ಅಂತಂದ್ರೆ ಈಗ ಎನಿ ಕಂಡೀಷನ್ ಈಗ ಸೀಸ್ ಫೈರ್ ಕದನ ವಿರಾಮ ಆಗ್ಬೇಕು. 5 ದಿನ ನಾವು ಕದನ ವಿರಾಮ ಘೋಷಣೆ ಮಾಡಿದ್ದೀವಿ. ಆ 5 ದಿನದಲ್ಲಿ ನೆಗೋಸಿಯೇಷನ್ ಮಾಡೋಣ. ಇದಕ್ಕೆ ಇರಾನ್ ಇಸ್ರೇಲ್ ಒಪ್ಕೊಂಡ್ರೆ ನಾವು ಇನ್ನು 1 ತಿಂಗಳವರೆಗೆ ಕಂಟಿನ್ಯೂ ಮಾಡಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತು ನಮ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ನಮಗೆ ಹರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ಮತ್ತು ತೈಲಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಟ್ರಂಪ್ ಹೇಳ್ತಾರೆ. ಆದ್ರೆ ಇರಾನ್ ಮಾತ್ರ ಅದನ್ನ ಡಿನೈ ಮಾಡ್ತಾನೆ ಬರ್ತಾ ಇದೆ. ನಾವು ನೆಗೋಸಿಯೇಷನ್ ಅಲ್ಲೇ ಇಲ್ಲ, ನಾವು ಮಾತುಕತೆಯನ್ನೇ ನಡೆಸ್ತಾ ಇಲ್ಲ. ಆಮೇಲೆ ನೀವ್ ಹೇಳೋರ್ ಜೊತೆ ನಾವು ಮಾತುಕತೆ ನಡೆಸಲ್ಲ, ನಾವ್ ಯಾರು ಹೇಳ್ತೀವಿ ಅವ್ರ ಜೊತೆಗೆ ಮಾತ್ರ ನಾವು ಮಾತುಕತೆ ನಡೆಸ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಹೆಂಗಾಗ್ತಾ ಇದೆ ಅಂದ್ರೆ ಇವರು ಅಮೆರಿಕದವರು ಆಫರ್ ಮೇಲೆ ಆಫರ್ ಗಳನ್ನ ಇಡ್ತಾ ಇದ್ದಾರೆ. ಇರಾನ್ ಮಾತ್ರ ತುಂಬಾ ಅಧಿಕಾರಯುತವಾಗಿ ನಮ್ ಬೇಕಾದ್ರೆ ತಗೋತೀವಿ, ಬ್ಯಾಡ್ ಆದ್ರೆ ಬಿಡ್ತೀವಿ ಅನ್ನೋ ಆಟಿಟ್ಯೂಡ್ ಅಲ್ಲಿ ಇರಾನ್ ಇದ್ದಂಗೆ ಕಾಣ್ತಾ ಇದೆ. ಸೊ ಏನು ಷರತ್ತುಗಳನ್ನ ಅಥವಾ ಏನು ಸೂತ್ರಗಳನ್ನ ಪಾಕಿಸ್ತಾನದ ಮೂಲಕ ಡೊನಾಲ್ಡ್ ಟ್ರಂಪ್ ಅಥವಾ ಅಮೆರಿಕ ಕಳುಹಿಸಿದೆ, ಏನ್ ಕಳುಹಿಸಿದೆ, ಏನವು 11 ಪಾಯಿಂಟ್ಸ್ ಅಂತಂದ್ರೆ, ನಂಬರ್ 1, ಇರಾನ್ ಹತ್ತಿರ ಈಗ ಏನು ನ್ಯೂಕ್ಲಿಯರ್ ಕೆಪಬಿಲಿಟೀಸ್ ಇದಾವೆ ಅವುಗಳನ್ನ ಪೂರ್ತಿಯಾಗಿ ಡಿಸ್ಮೆಂಟಲ್ ಮಾಡಬೇಕು. ಯಾಕೆ ಅಂದ್ರೆ ಇರಾನ್ಗೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇಡೀ ಪ್ರಪಂಚದಲ್ಲಿ ಇಸ್ರೇಲ್ಗೆ ಇರುವಂತಹ ಏಕೈಕ ವಿರೋಧಿ ಅಥವಾ ಇಸ್ರೇಲ್ ಅನ್ನ ಸಂಪೂರ್ಣ ನಾಶ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರುವಂತಹ ದೇಶ ಅಂದ್ರೆ ಅದು ಇರಾನ್. ಸೊ ಹೀಗಾಗಿ ಈಗ ಇರಾನ್ ಹತ್ತಿರ ಇರುವಂತಹ ಈ ಒಂದು ನ್ಯೂಕ್ಲಿಯರ್ ಕೆಪಬಿಲಿಟೀಸ್ ಏನಿದೆ ಅವುಗಳನ್ನ ಸಂಪೂರ್ಣವಾಗಿ ಏನು ಮಾಡಬೇಕು, ಸಂಪೂರ್ಣವಾಗಿ ನಾಶ ಮಾಡಬೇಕು. ಇದು ಫಸ್ಟ್ ಕಂಡೀಷನ್. ಯಾಕೆ ಅಂದ್ರೆ ತುಂಬಾ ದೊಡ್ಡ ಅಪಾಯ ಇಸ್ರೇಲ್ಗೆ ಇರೋದು ಇರಾನ್. ಯಾಕೆ ಅಂತಂದ್ರೆ ಒಂದು ವೇಳೆ ಇರಾನ್ ಏನಾದ್ರೂ ನ್ಯೂಕ್ಲಿಯರ್ ವೆಪನ್ ಅನ್ನ ಬಿಲ್ಡ್ ಮಾಡಿದ್ರೆ ಮೊದಲು ತಂದು ಹಾಕದೆ ಇಸ್ರೇಲ್ ಮೇಲೆ. ಹೀಗಾಗಿ ನೀವು ಅದನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕು. ನಂಬರ್ 2 ಏನು ಅಂತಂದ್ರೆ ಇಸ್ರೇಲ್ ಇನ್ನು ಮುಂದೆ ಯಾವತ್ತೂ ಕೂಡ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಪರ್ಸ್ಯೂ ಮಾಡಕೂಡ್ದು. ಇದನ್ನು ಕೂಡ ಇಸ್ರೇಲ್ ಪ್ರಾಸ್ಪೆಕ್ಟಿವ್ ಇಂದಾನೆ ಟ್ರಂಪ್ ಅವರು ಕೊಟ್ಟಿರುವಂತಹ 2ನೇ ಇಂಪಾರ್ಟೆಂಟ್ ಒಂದು ಕಂಡೀಷನ್. 3ನೇ ಕಂಡೀಷನ್ ಏನು ಅಂದ್ರೆ ಇನ್ನು ಮುಂದೆ ನೀವು ಯಾವುದೇ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಮಾಡಬಾರ್ದು, ಬೇರೆ ಬೇರೆ ಉದ್ದೇಶಗಳಿಗೂ ಮಾಡಬಾರ್ದು. ಈಗ ಅವರು ನಾವು ಔಷಧಿ ತಯಾರಿಕೆಗೆ ಅಥವಾ ನಾವು ಫಾರ್ ಪವರ್ ಅಥವಾ ದೇಶದ ಬೇರೆ ಬೇರೆ ಉದ್ದೇಶಗಳಿಗೆ ನಾವು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡ್ತಾ ಇದ್ದೀವಿ, ವೆಪನ್ಸ್ಗಲ್ಲ, ನಾವು ಅಣ್ವಸ್ತ್ರಗಳನ್ನ ಮಾಡೋದಕ್ಕಲ್ಲ ಅಂತ ಇರಾನ್ ಪದೇ ಪದೇ ಹೇಳ್ತಾ ಇದೆ. ಆದ್ರೆ ಯಾವ್ದಕ್ಕೂ ಮಾಡಬಾರ್ದು. ನೀವು ಬೇರೆ ನಾಗರಿಕ ಉದ್ದೇಶಗಳಿಗೆ ಮಾಡಿದ್ರು ಕೂಡ ಅದನ್ನ ಮಾಡಬಾರ್ದು. ಮಾಡೋದಿದ್ರೆ ಬೇರೆ ದೇಶದಲ್ಲಿ ನೀವು ಎನ್ರಿಚ್ಮೆಂಟ್ ಮಾಡಿ ಆಮೇಲೆ ಅದನ್ನ ತಂದ್ಕೊಳ್ಳಿ. ಈಗಾಗಲೇ ನೀವು ಸುಮಾರು 90% ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿದಿರಿ ಅಂದ್ರೆ ನೀವು ತುಂಬಾ ನ್ಯೂಕ್ಲಿಯರ್ ಬಾಂಬ್ ಮಾಡೋದ್ರ ಸನ್ನಿಹದಲ್ಲಿದ್ದೀರಿ. ಹಾಗಾಗಿ ನೀವು ಇನ್ಮೇಲೆ ಮಾಡ್ಕೊಡ್ದು ಅದನ್ನ. ಇನ್ ಸ್ವಲ್ಪ ಏನಾದ್ರು ಪ್ರಾಸೆಸ್ ಮಾಡಿದ್ರೆ ಇವ್ರು ನ್ಯೂಕ್ಲಿಯರ್ ಬಾಂಬ್ ಮಾಡ್ಬಿಡ್ತಾರೆ ಇವರು. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿ, ಯಾವ್ದು ಉದ್ದೇಶಕ್ಕಾದ್ರೂ ನೀವು ಇನ್ ಮುಂದೆ ಮಾಡ್ಕೂಡ್ದು ಅನ್ನೋ ಕಂಡೀಷನ್. ನೆಕ್ಸ್ಟ್
ಇರಾನ್ ಬಳಿ ಏನು 450 ಕಿಲೋಗ್ರಾಂ ಯುರೇನಿಯಂ ಸ್ಟಾಕ್ ಇದೆ, ದಾಸ್ತಾನ್ ಇದೆ, ಸುಮಾರು 60% ಎನ್ರಿಚ್ಮೆಂಟ್ ಆಗಿರುವಂತದ್ದು. ಅದನ್ನ IAEA ಅಂತಂದ್ರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ನಾವು ಹಾಕುವಂತಹ ಕಾಲಮಿತಿಯೊಳಗೆ ನೀವು ಹ್ಯಾಂಡ್ ಓವರ್ ಮಾಡ್ಬೇಕು. ಪಾಪ ಅವರಷ್ಟೆಲ್ಲ ಕಷ್ಟಪಟ್ಟು ತಯಾರು ಮಾಡಿರೋದನ್ನ ನೀವು ಎಲ್ಲ ನೀವೇನು ಮಾಡ್ಬೇಡ್ರಿ, ತಿನ್ಬೇಡ್ರಿ, ಉಣ್ಬೇಡ್ರಿ ಅಂದ್ರೆ ಹೆಂಗೆ? ಇರಾನ್ ನ ತುಂಬಾ ಇನ್ನು 5ನೇ ಕಂಡೀಷನ್, ಇರಾನ್ ನ ತುಂಬಾ ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ಫೆಸಿಲಿಟೀಸ್, ಅವು ಇಸ್ಫಾನ್ ಆಗಿರ್ಬೋದು ಅಥವಾ ಫೋರ್ಡೋ, ಎಲ್ಲೆಲ್ಲಿ ಇವ್ರದ್ದು ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇದೆ ಅವೆಲ್ಲವುಗಳನ್ನ ಕಿತ್ತೆಸಿಬೇಕು. ಎಲ್ಲ ಒಂದ್ ಕಡೆ ಎಲ್ಲ ಬಾಂಬ್ ಎಲ್ಲ ಹಾಕಿದ್ದಾರೆ ಇವರು. ಸೊ ಅದು ಒಂದು ಕಂಡೀಷನ್. 6ನೇ ಕಂಡೀಷನ್, ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಈ IAEA ಅಂತ ಹೇಳಿದ್ನಲ್ಲ, ಏನು ಅಂತಂದ್ರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, ಅದು ಕಾಲಕ್ಕೆ ತಕ್ಕಂತೆ ಇರಾನ್ ಒಳಗಡೆ ಹೋಗಿ ಇವ್ರು ಏನಾದ್ರೂ ಮತ್ತೆ ಈ ತರದ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದರ ಬಗ್ಗೆ ಆಗಾಗ್ಗೆ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು, ಆಕ್ಸೆಸ್ ಕೊಡಬೇಕು. ಯಾವಾಗ ಬೇಕಾದ್ರೂ ಇರಾನ್ ಒಳಗಡೆ ಹೋಗಿ ಇವ್ರು ಏನಾದ್ರೂ ಈ ರೀತಿಯಾದಂತಹ ಯುರೇನಿಯಂಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಏನಾದ್ರೂ ಮಾಡ್ತಾ ಇದ್ದಾರಾ ಅನ್ನೋದಕ್ಕೆ ಕಾಲಕ್ಕೆ ತಕ್ಕಂತೆ ಬಂದು ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನೀವು ಅಂತದ್ದೇನು ಮಾಡ್ತಾ ಇಲ್ಲ ಅಂತ ವರದಿಯನ್ನ ಕೊಡಬೇಕು. ಮತ್ತು ಇರಾನ್ ಏನು ಈ ರೀಜನಲ್ ಪ್ರಾಕ್ಸಿ ಆರ್ಗನೈಸೇಷನ್ಸ್ ಇದಾವಲ್ಲ, ಹಮಾಸ್, ಹಿಜ್ಬುಲ್ಲಾ ಮತ್ತು ಶಿಯಾ ಮಿಲಿಷಿಯಸ್, ಈ ರೀತಿಯಾದಂತಹ ಇಂಡೈರೆಕ್ಟ್ ಪ್ರಾಕ್ಸಿ ಗ್ರೂಪ್ಸ್, ಇವ್ರ ಪರವಾಗಿ ಬೇರೆ ಬೇರೆ ಕಡೆ ಏನಿದ್ದಾರೆ ಅವ್ರಿಗೆಲ್ಲ ಏನ್ ಫಂಡಿಂಗ್ ಮಾಡ್ತಾ ಇದ್ದೀರಿ, ಶಸ್ತ್ರಾಸ್ತ್ರಗಳನ್ನ ಒದಗಿಸ್ತಾ ಇದ್ದೀರಿ, ಅವ್ರ ಜೊತೆ ಸಂಪೂರ್ಣವಾಗಿ ನೀವು ಸಂಬಂಧವನ್ನ ಕಟ್ ಮಾಡ್ಬೇಕು. ಅವ್ರ ಜೊತೆ ಯಾವುದೇ ರೀತಿಯಾದಂತ ಸಂಬಂಧ ಇಟ್ಕೊಳ್ಳಬಾರ್ದು. 7ನೇ ಷರತ್ತು. 8ನೇ ಷರತ್ತು, ಈಗ ಏನು ಸ್ಟೇಟ್ ಆಫ್ ಹಾರ್ಮುಜ್ ಇದೆ, ಹಾರ್ಮುಜ್ ಜಲಸಂಧಿಯನ್ನ ತಾವು ಬ್ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ, ಫೈನ್ ಹಾಕಿ ಟೋಲ್ ಏನೋ ಕೊಟ್ಟು ಮುಂದಕ್ಕೆ ಹೋಗ್ಬೇಕು ಅಂತ ಎಲ್ಲ ತಮಾಷೆ ಎಬ್ಸಿದಿರಿ, ಇದೆಲ್ಲವನ್ನ ಸ್ಟಾಪ್ ಮಾಡ್ಬೇಕು. ಕಡಲಲ್ಲಿ ಫ್ರೀ ಆಗಿ ಮೂವ್ಮೆಂಟ್ ಆಗೋದಕ್ಕೆ ಅನುವು ಮಾಡಿಕೊಡ್ಬೇಕು ಮತ್ತು ಕಡಲಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ನೀವೇನೀಗ ಆಟಾಟೋಪ ಮಾಡ್ತಾ ಇದ್ದೀರಿ ಆ ಜಲಸಂಧಿಯಲ್ಲಿ, ಅದನ್ನ ಮೊದಲಿಗೆ ನಿಲ್ಲಿಸಬೇಕು. ಇದು 8ನೇ ಷರತ್ತು. 9ನೇ ಷರತ್ತು, ನೀವು ಏನು ಮಿಸೈಲ್ಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಲ್ಲ, ಈಗ ಅವರು ಮಿಸೈಲ್ಸ್ ಗಳು ಏನು ಹೊಡಿತಾ ಇದಾರೆ ಇರಾನ್ ಅವರು, ಎಲ್ಲರೂ ಅನ್ಕೊಂಡಿದ್ರು ಇವ್ರದ್ದು ರೇಂಜ್ ಬರೀ 2000 ಕಿಲೋಮೀಟರ್ ಅಂತ. ಆದ್ರೆ ಹಿಂದೂ ಮಹಾಸಾಗರದಲ್ಲಿ US ಬೇಸ್ ಡಿಯಾಗೋ ಗಾರ್ಸಿಯಾ ಸುಮಾರು 4000 ಕಿಲೋಮೀಟರ್ ದೂರ ಇದೆ. ಎಲ್ಲರೂ ಏನ್ ಅನ್ಕೊಂಡಿದ್ರು ಇವ್ರ ಮಿಸೈಲ್ ರೇಂಜ್ ಕೇವಲ 2000 ಕಿಲೋಮೀಟರ್ ಅಂತ. ಒಂದು ಮಿಸೈಲ್ ಹೋಯ್ತು 4000 ಕಿಲೋಮೀಟರ್. ಅದಕ್ಕೆ ಇನ್ನು ಮೇಲೆ ನೀವು ಮಿಸೈಲ್ ಗಳನ್ನ ಪ್ರೋಗ್ರಾಮ್ ಏನಿದೆ ಅದನ್ನ ಲಿಮಿಟೆಡ್ ಮಾಡ್ಕೋಬೇಕು. ಅಂದ್ರೆ ನೀವು ಒಂದು ದೇಶ ತನ್ನ ದೇಶದ ಸುರಕ್ಷತೆಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನ, ಆಧುನಿಕ ಯುದ್ಧೋಪಕರಣಗಳನ್ನು ಕೂಡ ಇಸ್ರೇಲು ಮತ್ತೆ ಅಮೆರಿಕನ್ ಕೇಳಿ ಮಾಡ್ಕೋಬೇಕಾಯ್ತು. ಒಂದು ವೇಳೆ ಲಾಸ್ಟ್ ಕಂಡೀಷನ್ ಇಲ್ಲ, ನೀವು ಮಿಸೈಲ್ಸ್ಗೆ ಸಂಬಂಧಪಟ್ಟಂತೆ ಫರ್ದರ್ ಏನಾದ್ರೂ ತಾವು ಯೂಸ್ ಮಾಡಬೇಕು ಅಂತಂದ್ರೆ ಕೇವಲ ನಿಮ್ಮ ದೇಶದ ಮೇಲೆ ಏನಾದರೂ ತೊಂದರೆ ಆದಾಗ ಆತ್ಮರಕ್ಷಣೆಗೆ ಮಾತ್ರ ಮಾಡ್ಕೊಳ್ಬೇಕು, ಇಲ್ಲಿದ್ರೆ ಮಾಡ್ಕೊಳ್ಳೋ ಹಾಗಿಲ್ಲ. ಈ ಕಂಡೀಷನ್ಸ್ ನ ಇರಾನ್ ಒಪ್ಕೊಳ್ಳುತ್ತಾ? ಈಗ ಅದೇ ಕಂಡೀಷನ್ಸ್ ಮೇಲೆ ಯುದ್ಧ ಆಗ್ತಾ ಇರೋದು. ಆ ಕಂಡೀಷನ್ಸ್ಗೆ ಒಪ್ಕೊಳ್ಳೋದಿದ್ರೆ ಯಾವತ್ತೂ ಸರೆಂಡರ್ ಆಗ್ತಿತ್ತು. ಇದು ಒಂದು ದೇಶದ ಸಾರ್ವಭೌಮತ್ವ ಮತ್ತು ಅಖಂಡತೆಯ ಪ್ರಶ್ನೆ. ಹೀಗಿರುವಾಗ ಇರಾನ್ ಇದನ್ನ ಒಪ್ಕೊಳ್ಳುತ್ತಾ? ಕೆಲವೊಂದು ಒಪ್ಕೊಳ್ಬಹುದು. ಈಗ ಬೇರೆ ಏನು ರೀಜನಲ್ ಪ್ರಾಕ್ಸಿ ಗ್ರೂಪ್ಸ್ ಇದಾವೆ, ಅವುಗಳ ಜೊತೆ ಸಂಬಂಧ ಇಟ್ಕೋಬೇಡಿ ಅಂತನೋ, ಅಥವಾ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿ ಅಂತನೋ, ಇಂಥವೆಲ್ಲ ಒಪ್ಕೊಳ್ಬಹುದು. ನೀವು ಏನ್ ಮಿಸೈಲ್ಸ್ ರೆಡಿ ಮಾಡ್ಕೋಬೇಕು, ಎಷ್ಟು ರೇಂಜ್ ಇಂದ ಮಾಡ್ಕೋಬೇಕು, ಎಷ್ಟು ಕೆಪಾಸಿಟಿ ಮಾಡ್ಕೋಬೇಕು, ನಿಮ್ಮಲ್ಲಿ ಇರುವಂತಹ ನಿಕ್ಷೇಪಗಳನ್ನು ಎಷ್ಟು ಬಳಸಬೇಕು, ಎಷ್ಟು ಬಳಸಬಾರ್ದು, ಯಾವಾಗ ಬಳಸಬೇಕು, ಇದೆಲ್ಲ ಇರಾನ್ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತ.
ಕಿಂಡಲ್ ಕೂಡ ಮಾಡಿದೆ ಇರಾನ್. ಐ ಡೋಂಟ್ ನೋ, ಇರಾನ್ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅವರು ಅವ್ರು ನಂಬಲ್ಲ US ನ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ಈ ಹಿಂದೆ ಬರಾಕ್ ಒಬಾಮಾ ಇದ್ದಾಗ ಏನು 2000 ಒಂದು ಒಪ್ಪಂದ ಮಾಡ್ಕೊಂಡಿದ್ರು, ಅದನ್ನ ಟ್ರಂಪ್ ಬಂದ ತಕ್ಷಣ ಅದನ್ನ ಸಾರಾ ಸಗಟಾಗಿ ಅದನ್ನ ರಿಜೆಕ್ಟ್ ಮಾಡ್ಬಿಟ್ರು. ಸೊ ಹೀಗಾಗಿ US ಪದೇ ಪದೇ ಮೋಸ ಮಾಡೋದ್ರಿಂದ ಇರಾನ್ ಅವರು US ನ ನಂಬಲ್ಲ. ನಂಬರ್ 1. ನಂಬರ್ 2, ಈಗ ಇರಾನ್ಗೆ ಈ ಏನು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಏನಿದೆ ಅದು ಅವರ ದೇಶದ ಸಾರ್ವಭೌಮತ್ವದ ಪ್ರಶ್ನೆ ಆಗ್ಬಿಟ್ಟಿದೆ ಅವರಿಗೆ. ಸೊ ಅದನ್ನ ಅವ್ರು ಹೆಂಗ್ ಬಿಟ್ಕೊಡ್ತಾರೆ? ಯಾವ ಉದ್ದೇಶಕ್ಕೋಸ್ಕರ 25 ದಿನಗಳಿಂದ ಯುದ್ಧ ಮಾಡ್ತಾ ಇದ್ದಾರೆ, ಅದನ್ನೇ ಬಿಟ್ಬಿಡಿ ಅಂತಂದ್ರೆ ಇರಾನ್ಗೆ ಅದು ಕಷ್ಟ ಆಗಬಹುದು. ಒಂದ್ ವೇಳೆ ಇರಾನ್ ಒಪ್ಪಿಕೊಂಡರೆ ಕೆಲವೊಂದು ಷರತ್ತುಗಳಿಗೆ, ಮೋಸ್ಟ್ಲಿ ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಏನಿದೆ ಅದನ್ನ ಗ್ರಾಜುವಲ್ ಆಗಿ ಎಲ್ಲ ಹಿಂಪಡಿಬಹುದು ಮತ್ತು ಅವ್ರಿಗೆ ಗ್ಲೋಬಲ್ ಬ್ಯಾಂಕಿಂಗ್ ಗಳಲ್ಲಿ ಅವ್ರಿಗೆ ಇನ್ಕ್ಲೂಡ್ ಮಾಡಬಹುದು. ಮತ್ತು ಈಗ ಆಯಿಲ್ ಎಕ್ಸ್ಪೋರ್ಟ್ ಮಾರ್ಕೆಟ್ ನಲ್ಲಿ ಇರಾನ್ ನ ಇನ್ಕ್ಲೂಡ್ ಮಾಡಬಹುದು. ಇರಾನ್ ಜೊತೆಗೆ ಯಾರು ವ್ಯವಹಾರ ಮಾಡಂಗಿಲ್ಲ ಅಂತ ಅಮೆರಿಕ ಹೇಳಿದೆ. ಹಾಗಾಗಿ ನಾವು ಬೇರೆ ಬೇರೆ ರಾಷ್ಟ್ರಗಳಿಂದ, ಭಾರತ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಂದ ತೈಲ ಖರೀದಿ ಮಾಡ್ತಾ ಇದ್ವಿ. ಈಗ ಆ ಸ್ಯಾಂಕ್ಷನ್ಸ್ ಅನ್ನ ತೆಗಿಬಹುದು. ಆ ಮೂಲಕ ಇರಾನ್ ಆರ್ಥಿಕತೆ ಮತ್ತೆ ಚಿಗುರಿಕೊಳ್ಳುತ್ತೆ. ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮತ್ತು ನಿಮ್ಮ ಏನು ಸಿವಿಲಿಯನ್ ನ್ಯೂಕ್ಲಿಯರ್ ಎನರ್ಜಿ ಏನಿದೆ ಅದ್ರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ. ಇರಾನ್ ಇನ್ನೊಂದ್ ಕಡೆ ಹೇಳಿತ್ತು, ನಮ್ಮ ಮೇಲೆ ಆದಂತಹ ಏನು ದಾಳಿಯ ಪರಿಣಾಮವಾಗಿ ಬಹಳಷ್ಟು ನಷ್ಟಗಳನ್ನ ಅನುಭವಿಸಿದೀವಿ, ಆ ನಷ್ಟಗಳನ್ನ ನೀವು ಭರಿಸ್ಕೊಡ್ಬೇಕು ಅಂತ. ಇಂತಹ ಇನ್ವೆಸ್ಟ್ಮೆಂಟ್ ಗಳಿಂದ ಅವ್ರಿಗೂ ಕೂಡ ಒಂದಿಷ್ಟು ಎಕಾನಮಿ ಸದೃಢ ಆಗುತ್ತೆ. ಸೊ ಕೆಲವು ಲಾಭಗಳು ಇವೆ, ಇನ್ನೊಂದು ನಷ್ಟಗಳು ಇವೆ. ಮತ್ತೆ ಇರಾನ್ ಏನ್ ಮಾಡಬಹುದು, ಹೊರಗಡೆಯಿಂದ ಇಲ್ಲ ಆಗಲ್ಲ, ಮಾತುಕತೆಗೆ ರೆಡಿ ಇಲ್ಲ ಅಂತ ಹೇಳಬಹುದು. ಬ್ಯಾಕ್ ಡೋರ್ ಅಲ್ಲಿ ಮಾತುಕತೆ ನಡೆಸಿ ಒಪ್ಕೊಳ್ಳಬಹುದು. ಇನ್ನೊಂದೇನ್ ಹೇಳ್ತಿದ್ದಾರೆ ಅಂದ್ರೆ ಇದ್ಯಾವುದು ಇಲ್ಲ, ಬೇಕು ಅಂತ ಅಮೆರಿಕ ಸೈನಿಕರನ್ನ ಇರಾನ್ ದೇಶದ ಒಳಕ್ಕೆ ಇಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಟೈಮ್ ಬೈ ಮಾಡ್ತಾ ಇದ್ದಾರೆ ಫಾರ್ ದಿ ಪ್ರಿಪರೇಷನ್ ಅಂತ ಇದ್ರೆ ಇರ್ಬೋದು, ಹೇಳಕ್ಕಾಗಲ್ಲ ಟ್ರಂಪ್ ವಿಚಾರ. ಬಟ್ ಈಗಿನ ಪರಿಸ್ಥಿತಿ ನೋಡಿದರೆ ಯಾವುದೇ ರೀತಿಯಾದಂತಹ ಕದನ ವಿರಾಮದ ಲಕ್ಷಣಗಳು ಕಂಡು ಬರುತ್ತಿಲ್ಲ. ಮತ್ತು ಈಗಾಗಲೇ ಏನು ತೈಲ ಬಿಕ್ಕಟ್ಟು ಜೊತೆಗೆ ಈ ಒಂದು ತೈಲ ಘಟಕಗಳ ಮೇಲೆ ದಾಳಿಗಳು ನಡೆದು ಸರ್ವನಾಶ ಮಾಡಿದ್ದಾರೆ. ಅವೆಲ್ಲ ರೀಬಿಲ್ಡ್ ಆಗಿ ಇಷ್ಟು ದಿನ ಸಾರಾಸಗಟಾಗಿ ಏನು ಪೂರೈಕೆ ಆಗ್ತಾ ಇತ್ತು ಅದು ಮತ್ತೆ ಮೇನ್ ಸ್ಟ್ರೀಮ್ಗೆ ಬಂದು ಎಂದಿನಂತೆ ಎಲ್ಲಾ ಪರಿಸ್ಥಿತಿಗಳು ಸರಿ ಹೋಗೋಕ್ಕೂ ಟೈಮ್ ಬೇಕು. ಅಲ್ಲಿವರೆಗೂ ನಾವು ಸಫರ್ ಆಗ್ಬೇಕು. ಈಗ ಯುದ್ಧ ನಾಳೆ ಮುಗಿದೋಯ್ತಂದ್ರೆ ನಾಳೆಯಿಂದ ಫುಲ್ ಫ್ಲೋ ಆಗಲ್ಲ. ಈಗಾಗಲೇ ಎಲ್ಲಾ ಕಡೆ ತೈಲ ಘಟಕಗಳನ್ನ ಇರಾನ್ ಉಡಾಯಿಸಿದೆ, ಇಸ್ರೇಲು ಉಡಾಯಿಸಿದೆ. ಅವೆಲ್ಲ ಸರಿಯಾಗಿ ಹಿಂದಿನಂತೆ ಅನಿಲ ಪೂರೈಕೆ ಆಗೋದಕ್ಕೆ ಟೈಮ್ ಬೇಕು. ಅಲ್ಲಿವರೆಗೆ ಮತ್ತೆ ನಾವು ಸಫರ್ ಆಗ್ಬೇಕು ಭಾರತೀಯರು. ಹೆಂಗಿದೆ ನೋಡಿ ನಮ್ಮ ಪರಿಸ್ಥಿತಿ.